ನಾವಿವತ್ತು ಬೆಂಗಳೂರಿನ ಸೆಂಟ್ರಲ್ ಭಾಗದಂತಹಲ್ಲಿ ನಿಂತಿರ್ತಕ್ಕಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರ ಒಂದು ಏನಿದೆ ಇವತ್ತು ಒಂದು ಚುನಾವಣೆ ಓಡಾಟ ಏನಿದೆ, ಪ್ರಚಾರ ಏನಿದೆ, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಪಬ್ಲಿಕ್ ಏನು ಹೇಳ್ತಾರೆ, ನಾವೀಗ ಸದ್ಯಕ್ಕೆ ಗೌತಮ್ಪುರದಲ್ಲಿದ್ದೀವಿ. ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಅಂತ ಒಂದು ಕೇಳ್ಕೊಂಡೋಣ ಬನ್ನಿ. ಸರ್ ಹೇಳಿ, ಈ ಬಾರಿ ಇಲ್ಲಿ ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ. ತಮ್ಮ ಬೆಂಬಲ ಯಾರಿಗೆ ವ್ಯಕ್ತಪಡಿಸ್ತೀರಾ, ಯಾಕೆ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀರಾ? ಮೇಡಮ್, ಈಗ 10 ವರ್ಷದಿಂದ ನೋಡಿದ್ದೀರಿ, ಭರವಸೆ ಕೊಟ್ಟಿದ್ದಾರೆ ಬಿ ಜೆ ಪಿ ಅವರು, ಒಂದೂ ಮಾಡಿಲ್ಲ ಅವರು. ಪ್ಲಸ್ GST ಇದೆ, ಎಲ್ಲ ಪ್ರತಿಯೊಂದು ಸುಮ್ಮನೆ ಪ್ರಾಬ್ಲಮ್ ಆಗ್ತಾಯಿದೆ. ಹುಡುಗರಿಗೆ ಕೆಲಸ, ಯುವಕರಿಗೆ ಕೆಲಸ ಕೊಡ್ತೀನಿ ಅಂದರು, ಅದನ್ನು ಕೊಟ್ಟಿಲ್ಲ. ಆದ್ದರಿಂದ ನಮಗೆ ತುಂಬ ಬೇಜಾರಾಗಿ ಇವಾಗ ಪ್ರತಿ ಸೆಂಟ್ರಲ್ಲು ಮತ್ತು ನಮ್ಮ ಇದರಲ್ಲಿ MP ಎಲ್ಲ ಕಾಂಗ್ರೆಸ್ ಬರಲಿ ಅಂತ ನಮ್ಮ ಅಭಿಪ್ರಾಯ. ಸರ್, ಇದಕ್ಕೆ ಮುಂಚೆ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಯಿಂದ PC ಮೋಹನ್ ಅವರು ನಿಂತಿದ್ರು ಅಲ್ವಾ? ತಮ್ಗೆ ಯಾವುದೇ ಥರದ ಕೆಲಸಗಳಾಗಿಲ್ವಾ, ಅಭಿವೃದ್ಧಿ ಕಾರ್ಯಗಳಾಗಿದೆಯಾ? ಅವ್ರು ಯಾರಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಮೇಡಮ್. ಅವ್ರು ಗೊತ್ತಿದ್ರೆ ನಾವು ಮಾತಾಡಿರ್ಬೋದು. ಅವ್ರು ಯಾರಂತಲೇ ಗೊತ್ತಿಲ್ಲ, ಮನೆ ಹತ್ರನೂ ಬಂದಿಲ್ಲ ಅವರು. ಅದರಿಂದ ನಮ್ಗೆ ಅವ್ರು ಯಾರಂತ ನೋಡಿ, ಇವರು ಬಂದಿದ್ದಾರೆ, ನಮ್ಮ ಹ್ಯಾರಿಸ್ ಅವರು MLA ಅವರು ಇದ್ದಾರೆ, ಅವ್ರ ಪರವಾಗಿ ಇವಾಗ ಮನ್ಸೂರ್ ಅಲಿ ಖಾನ್ ಬಂದಿದ್ದಾರೆ ಜೊತೆಗೆ. ಆಮೇಲೆ ನಮ್ಮ ಬೆಂಬಲ ಎಲ್ಲ ಅವ್ರಿಗೇನೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. MLA ಹ್ಯಾರಿಸ್ ಅವರು ಹಾಗಾದ್ರೆ ತಮ್ಮ ಕ್ಷೇತ್ರದಲ್ಲಿ ಒಂದು ಬದಲಾವಣೆ, ಒಂದು ಅಭಿವೃದ್ಧಿ ಎಲ್ಲ ನಿಮಗೆ ಒಂದು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಮೇಡಮ್, ಮಾಡಿಕೊಟ್ಟಿದ್ದಾರೆ. ರೋಡು ಮತ್ತು ಈ ಚರಂಡಿ ಅದು ಎಲ್ಲ ಪ್ರತಿಯೊಂದೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು. ತಮ್ಮ ಹೆಸರು ಕೇಶವ ಅಂತ ಮೇಡಮ್. ಥ್ಯಾಂಕ್ ಯು. ಕ್ವೆಶ್ಚನ್ ಕೇಳ್ತೀರಾ? ಹೇಳಿ ಮೇಡಮ್, ಈ ಬಾರಿ ತಮ್ಮ ಬೆಂಬಲನ ಯಾರಿಗೆ ಸೂಚಿಸ್ತಾ ಇದ್ದೀರಾ ತಾವು? ನಾವು ಈ ಬಾರಿ ಬೆಂಬಲನ ಕಾಂಗ್ರೆಸ್ಗೆ, ಮನ್ಸೂರ್ ಅಲಿ ಖಾನ್ಗೆ. ಯಾಕೆಂದರೆ 3 ಬಾರಿ ಗೆದ್ದಿದ್ದಾರೆ PC ಮೋಹನ್ ಅವರು. ಒಂದು ಬಾರಿನೂ ನಮ್ಮ ಕ್ಷೇತ್ರಕ್ಕೆ ಬಂದು ಏನಾದರೂ ಒಂದು ಡೆವಲಪ್ಮೆಂಟ್ ಆಗಲಿ, ಏನಾದರೂ ಮಾಡಿಲ್ಲ. ಅವರು ಎಲೆಕ್ಷನ್ ಇರೋ ಟೈಮಲ್ಲಿ ಬರ್ತಾರೆ, ಕ್ಯಾನ್ವಾಸಿಂಗು ಬರ್ತಾರೆ, ಆವಾಗ ನಮ್ಗೆ ಅಷ್ಟು ಗೊತ್ತೇ ಬಿಟ್ಟರೆ ಬೇರೆ ಯಾವತ್ತೂ ಅವ್ರು ಬಂದಿಲ್ಲ, ನಾವು ನೋಡೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೇನೆ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ಅದು 120 ವರ್ಷ ಇತಿಹಾಸ ಇರೋ ಪಕ್ಷ. ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸ್ತೀವಿ. ಆದ್ದರಿಂದ ಬಡವರಿಗೋಸ್ಕರ ಅದು ಕೆಲಸ ಮಾಡಿದೆ. ಸ್ವತಂತ್ರ ಹೋರಾಟದಲ್ಲಿ ಮುಖ್ಯ ಪಾತ್ರ ವಹಿಸಿರೋದೇ ಕಾಂಗ್ರೆಸ್ ಪಕ್ಷ. ಈಗ ಇವರೆಲ್ಲ BJP ಅವ್ರು ಬಂದು ಹೇಳ್ತಾರೆ, ಯಾರನ್ನೂ ಸ್ವತಂತ್ರ ಹೋರಾಟಗಾರರಲ್ಲಿ ಇದು ಮಾಡಿಲ್ಲ. ಕೋಮುವಾದಿ ಪಕ್ಷ ಅಂದರೆ BJP ಪಕ್ಷ. ಆಗಿನ ಕಾಲದಲ್ಲಿ 1947ನೇ ಇಸ್ವಿ ಹಿಂದೆ ಯಾರು ಸ್ವತಂತ್ರ ಪಡೆಯುವಾಗ ಮುಸ್ಲಿಮು ಹಿಂದೂ ಅಂತ ಯಾರೂ ನೋಡಿಲ್ಲ. ಎಲ್ಲರೂ ದೇಶಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ದೇಶಕ್ಕೋಸ್ಕರ ಹೋರಾಡಿದ್ದಾರೆ, ದೇಶಕ್ಕೋಸ್ಕರ ಹೋರಾಡಿ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ನಿಮಗೆ ಗೆಲ್ತಾರೆ ಅಂತ ಕಾಂಗ್ರೆಸ್ಸಿಂದ ಈ ಬಾರಿ ಮನ್ಸೂರ್ ಅವರು ಗೆಲ್ತಾರೆ ಅಂತ? ಗೆಲ್ಲೇಬೇಕು ಅಂತ ನಮ್ಮ ಆಸೆ. ಭಗವಂತ ಇದ್ದಾನೆ, ಭಗವಂತ ಇವತ್ತಿರು ನಮ್ಮ ಕಡೆ ಇದ್ದೇ ಇರ್ತಾನೆ. ಗ್ಯಾರಂಟಿ ಯೋಜನೆಗಳು ಆಗ್ತಾ ಇದೆ ಮೇಡಮ್, ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ನಾವು ತಲುಪಿಸ್ತಾ ಇದ್ದೀರಿ, ಯಾರಿಗೆ ಸಿಗ್ತಾ ಇಲ್ಲ ಅವ್ರನ್ನ ಕರೆದು ನಾವು ಮಾಡಿಕೊಡ್ತಾ ಇದ್ದೀರಿ, ಎಲ್ಲರಿಗೂ ತಲುಪ್ತಾ ಇದೆ ಮೇಡಮ್. ಯಾರಿಗೆ ಬೆಂಬಲ ವ್ಯಕ್ತಪಡಿಸಿ? ನಾವು ಮನ್ಸೂರ್ ಖಾನ್ ಅವ್ರಿಗೆ ಬಂದಿದ್ದಾರೆ. MLA ಹ್ಯಾರಿಸ್ ಅವರು ನಿಮ್ಮ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಕಾರ್ಯನ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿಗಳು ಚೆನ್ನಾಗಾಗಿದೆ ಸರ್. ಯಾರ್ಯಾರಿಗೂ ಸಿಕ್ಕಿಲ್ಲ ಮಾಡಿಸ್ತಾ ಇದ್ದಾರೆ. ಅದು ಅವರಾಗೆ ಹೋಗಿ ಖುದ್ದಾಗಿ ಮನೆಗೆ ನಮ್ಮಂಥ ಕಾರ್ಯಕರ್ತರನ್ನ ಬಿಟ್ಟು ನೋಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರಿಗೂ ಮಾಡಿಕೊಡ್ತಾ ಇದ್ದೀರಿ ಮೇಡಮ್. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. ಮೇಯ್ನಾಗಿ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಮೇಯ್ನಾಗಿ ಇವಾಗ ಅವರು ಬಂದು ಎಜುಕೇಟೆಡ್, ಮತ್ತು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಅಂದ್ಬಿಟ್ಟು ಸ್ಕೂಲು ನಡೆಸ್ತಾ ಇದ್ದಾರೆ. ಸೊ ಎಜುಕೇಷನಲ್ಲಿ ಏನಾನ ಒಂದು ಮಾಡ್ತಾರೆ, ಸಾಧನೆ ಮಾಡ್ತಾರೆ ಅನ್ನೋದು ಒಂದು ಆಶಯ ಇದೆ. ಅದಲ್ದಿರ ನಮಗೆ ಹಳೆ MP ಇರೋದು ಇದುವರೆಗೂ ಅವರ ಮುಖಗಳು ಸರಿಗೆ ಯಾರೂ ನೋಡಿಲ್ಲ ಇಲ್ಲಿವರೆಗೂ ತನಕ. ಸೊ ಹೊಸ ಅಭ್ಯರ್ಥಿ ಬಂದಿದ್ದಾರೆ, ಏನೋ ಒಂದು ಮಾಡ್ತಾರೆ ಅನ್ನೋ ಹುಮ್ಮಸ್ಸ ಇದೆ. ಚಾನ್ಸ್ ಕೊಡೋಣ, ಮಾಡಲಿ. ಈ ಬಾರಿ ತಮ್ಮ ಬೆಂಬಲವನ್ನು ನೀವು ಯಾವ ಅಭ್ಯರ್ಥಿಗೆ ಸೂಚಿಸ್ತಾ ಇದ್ದೀರಾ? ನಮಗೆ PC ಮೋಹನ್ ಒಂದು ಸರಿನೂ ಏರಿಯಾಗೆ ಬಂದಿಲ್ಲ, ಅವ್ರು ಯಾರನ್ನು ಗೊತ್ತಿಲ್ಲ. ಇವ್ರು ಬಂದು ನನಗೆ ಫ್ಯಾಮಿಲಿ ಫ್ರೆಂಡ್. ಮನ್ಸೂರ್ ಅಲಿ ಖಾನ್ ಅವರಪ್ಪ ನನಗೆ ತುಂಬ ಕ್ಲೋಸ್, ನಾನು ಅವ್ರ ಫ್ಯಾಮಿಲಿ ಫ್ರೆಂಡು. ಇವ್ರು ಹೆಂಗಿದ್ದಾರೆ ಬಂದರೆ ಏನಾದ್ರು ನಮ್ಮ ಇದಕ್ಕೆ ಮಾಡ್ಬೋದು. ಅದು ಬದಲಾವಣೆ ಬೇಕು. ಹ್ಯಾರಿಸ್ ಅವರು ತುಂಬ ಒಳ್ಳೆ ಮನುಷ್ಯ. ಅವರು MLA ಹಂಗೆ ಬಿಹೇವ್ ಮಾಡಲ್ಲ, ನಮಗೆ ತುಂಬ ಕ್ಲೋಸ್. ಯಾವಾಗೂ ನಾವು ಅವ್ರ ಹತ್ರ ಹೋಗಿ ಏನೋ ಕೆಲಸ ಇದ್ದರೆ ಮಾಡಿಕೊಡ್ತಾರೆ. ಆ ಥರ MLA ಫಸ್ಟ್ ಟೈಮ್ ನಮ್ಮ ಶಾಂತಿನಗರ್ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿರೋದು. ಸೊ ದೇವರಿದ್ದಾರೆ, ನೋಡೋಣ. ಈಸ್ ಎ ಯಂಗ್ ಪರ್ಸನ್. ಮನ್ಸೂರ್ ಅಲಿ ಖಾನ್ ನಾವು ಹೆಲ್ಪ್ ಮಾಡ್ತೀವಿ, ಅವ್ರು ಬರಲೇಬೇಕು. ನಿಮಗೆ ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್ ಬರಬೇಕು? ಒಳ್ಳೇದಾಗ್ತಮ್ಮ, ಒಳ್ಳೇದಾಗುತ್ತಾ. ಕಾಂಗ್ರೆಸ್ಸೇ ಬಂದಿದ್ದು. ನಿಮಗೆ ಕಾಂಗ್ರೆಸ್ ಬಂದರೆ ಖುಷಿ ಆಗುತ್ತಾ? ಕಾಂಗ್ರೆಸ್ ಬರಲಿ.
ಚೆನ್ನಾಗಿರ್ತದೆ. ಸೆಂಟ್ರಲ್ ಕ್ಷೇತ್ರದಲ್ಲಿ ಈ ಸಲ ಲೋಕಸಭಾ ಚುನಾವಣೆಗೆ ತಮಗೆ ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ ಮನ್ಸೂರ್ ಅಲಿ ಖಾನ್ ಗೆಲ್ಲಬೇಕು ಮೇಡಮ್. ಯಾಕೆ ಸರ್? ಯಾಕೆಂದರೆ ಈ ಮೂರು ಇದರಿಂದ ನಾವು ನಮಗೆ ಅಭ್ಯರ್ಥಿ ಯಾರು ಅಂತ ನೋಡೇ ಇಲ್ಲ, ಬೇರೆ ಪೋಸ್ಟರಲ್ಲಿ ನೋಡ್ತೀವಿ, ಹೆಸರು ಕೇಳ್ತೀವಿ ಅಷ್ಟೇ. ಈ ಸಾರಿ ಯಾವುದು ಸ್ವಲ್ಪ ಚೇಂಜ್ ಆಗಲಿ. ಅಂದರೆ ಇದಕ್ಕೆ ಮುಂಚೆ ಇದ್ದಂಥ ಸಂಸದರಿಂದ ನಮಗೆ ಯಾವುದು ಅಭಿವೃದ್ಧಿ ಆಗಿಲ್ವಾ ಸರ್? ಏನಾಗಿಲ್ಲ ಮೇಡಮ್, ನಮಗೆ MLA ಸಾಹೇಬ್ರೇ ಎಲ್ಲ ಮಾಡ್ತಾ ಇರೋದಿಲ್ಲಿ. MP ಎಂದು ಕಾಣಿಸಿಲ್ಲ, ನಾವು ನೋಡೂ ಇಲ್ಲ. ಏನಿದ್ರು MLA ಸಾಹೇಬ್ರೇ ನೋಡ್ಕೊಳ್ತಾ ಇರೋದು ನಮಗೆ. ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಫುಲ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಮಾಡಿದ್ದಾರೆ ಮೇಡಮ್ ಹ್ಯಾರಿಸ್ ಅವರು. BWSSB ಇಂದ, ಕರೆಂಟಿಂದ, ವಾಟ್ರಿಂದ ಎಲ್ಲ ಅನುಕೂಲ ಮಾಡಿದ್ದಾರೆ ಮೇಡಮ್ ಅವರು. ರೋಡ್ ಎಲ್ಲ ಮಾಡ್ತಾ ಇದೆ, ಇವಾಗಲೂ ಮಾಡ್ತಾ ಇದ್ದಾರೆ ನೋಡಿ, ರೋಡ್ಗೆಲ್ಲ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬರಬೇಕು, ಬಂದರೆ ಸ್ವಲ್ಪ ವಿಲ್ ಗೆಟ್ ಲಿಟಲ್ ಬಿಟ್ ಫ್ರೀ. ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಅನಿಸುತ್ತೆ ಸರ್? ಕಾಂಗ್ರೆಸ್ ಅವರು ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ಹೆಲ್ಪ್ ಆಗುತ್ತಾ? ಆಗತ್ತೆ ಮೇಡಮ್, ಡೆಫಿನೆಟ್ಲಿ 2000 ರೂಪೀಸ್ ಹೆಂಗೆ ನಡೀತಾ ಇದೆ, ಆಗ್ತಾ ಇದೆಯೋ ಇದೂ ಸ್ವಲ್ಪ ಆಗತ್ತೆ ಮೇಡಮ್, ಎಲ್ಲರಿಗೂ ಆಗುತ್ತೆ ಮೇಡಮ್. ಸೈಯದ್ ಸಲೀಮ್ ಅಂತ ಮೇಡಮ್.